ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡಕ್ಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು, ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಗುರುವಿನ ಬದಲಾವಣೆಯಿಂದ ಧನಸ್ಸು ರಾಶಿಯವರು ಏನೆಲ್ಲ ಫಲಗಳನ್ನ ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ಇಷ್ಟು ದಿವಸ ನಿಮಗೆ ಗುರುಬಲ ಇತ್ತು, ಸಪ್ತಮದಲ್ಲಿ ಗುರುವಿನ ಸಂಚಾರ ಇತ್ತು. ಆದರೆ ಈಗ 8ನೇ ಮನೆಗೆ ಗುರುವಿನ ಸಂಚಾರ ಆಗ್ತಿದೆ. ಜೊತೆಗೆ ನಿಮಗೆ ಲಗ್ನಾಧಿಪತಿ ಕೂಡ ಗುರು ಆಗಿರ್ತಾನೆ. ಅಂದರೆ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಕೂಡ ಗುರು ಆಗಿರ್ತಾನೆ. 7ನೇ ಮನೇಲಿ ಇರೋವರೆಗೂ ಕೂಡ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದೇ ರೀತಿಯಾದ ಒಂದು ವೈಮನಸ್ಯ ಇರಲಿಲ್ಲ, ಭಿನ್ನಾಭಿಪ್ರಾಯಗಳಿರಲಿಲ್ಲ, ಗೌರವ ಜಾಸ್ತಿ ಇತ್ತು. ಈಗ 8ನೇ ಮನೆಗೆ ಹೋಗ್ಬಿಟ್ರಲ್ವಾ, ಸೊ ಏನಾದರೂ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ, ಈ ರೀತಿಯಾದ ಯೋಚನೆ ಮಾಡೋದೇನು ಬೇಡ. ಯಾಕೆ ಅಂತಂದರೆ ಗುರು ಹೌದು 8ನೇ ಮನೆಗೆ ಹೋಗಿದ್ರು ಕೂಡ ಪರಿವರ್ತನಾ ಯೋಗ ಕೂಡ ಆಗಿದೆ. ಗುರು ಮನೆಗೆ ಚಂದ್ರನ ಮನೆಗೆ ಗುರುವಿನ ಒಂದು ಸಂಚಾರ ಆಗಿದೆ. ಇದು ಒಂದು ಒಳ್ಳೆ ಯೋಗನೇ ಹೌದು. ಜೊತೆಗೆ ಗುರು ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನೆಗೆಟಿವಿಟಿನ ಸ್ವಲ್ಪ ಕಮ್ಮಿ ಮಾಡ್ತಾನೆ, ಪಾಸಿಟಿವಿಟಿನ ಜಾಸ್ತಿ ಕೊಡ್ತಾನೆ. ಜೊತೆಗೆ ನಮಗೆ ಲಗ್ನಾಧಿಪತಿ ಕೂಡ ಆಗಿರೋದ್ರಿಂದ, ಸೊ ಹಾಗಾಗಿ ಲಗ್ನಾಧಿಪತಿ ಗುರುವಿನ ಒಂದು ಅನುಗ್ರಹದಿಂದ ಏನೆಲ್ಲ ನೀವು ಪಡಿಬೋದು ಅಂತ ನೋಡಿದ್ರೆ ನೋಡಿ, ತುಂಬ ದಿವಸಗಳಿಂದ ಯಾರಿಗೂ ಹಣ ಕೊಟ್ಟಿರ್ತೀರಾ, ಅದಿನ್ನೂ ಬಂದಿಲ್ಲ ಅನ್ನೋ ಚಿಂತೆನಲ್ಲಿ ಇರ್ತೀರಾ, ಅಥವಾ ಏನಾದರೂ ಒಂದು ನಿರೀಕ್ಷೆನಲ್ಲಿ ಇರ್ತೀರ, ಏನೋ ಒಂದು ಕೆಲವು ಕೆಲಸಗಳಾಗಬೇಕಾಗಿತ್ತು ಅಂದ್ಕೊಂಡಿದ್ದೀನಿ, ಆಗಿಲ್ಲ, ಇದಾಗುತ್ತೋ ಆಗಲ್ವೋ, ಆದರೆ ನಮ್ಗೆ ಅದೃಷ್ಟ ಬದಲಾವಣೆ ಆದಂಗೆ ಅಂತ ಏನು ಅಂದ್ಕೊತಿರ್ತೀರ, ಆ ಕೆಲಸಗಳು ಸರಾಗವಾಗಿ ಆಗುತ್ತೆ. ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ, ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ 8ನೇ ಮನೆ ಅಂದ್ರೇ ಹಾಗೆ ಊಹೆ ಮಾಡೋಕ್ಕಾಗದೇ ಇರೋವಂಥದ್ದು, ಅನಿರೀಕ್ಷಿತ ಘಟನೆಗಳು, ಅಂದ್ಕೊಳ್ಳೋಕ್ಕಾಗದೇ ಇರೋಂಥ ಘಟನೆಗಳು ನಡೆಯುವಂಥದ್ದು. ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇರೋದ್ರಿಂದ ನಿಮಗೆ ಕೆಟ್ಟದ್ದು ಕಮ್ಮಿ ಆಗಿ ಒಳ್ಳೆಯದು ಜಾಸ್ತಿ ಆಗುತ್ತೆ. ಸೊ ಇದು ನಿಮಗೆ ಸಮಾಧಾನ ತಂದುಕೊಡುವಂಥ ವಿಷಯ. ಇನ್ನು ಗುರುವಿನ ದೃಷ್ಟಿ ಅಂತ ನೋಡೋಣ. ಗುರುವಿನ ದೃಷ್ಟಿ ಇಷ್ಟು ದಿವಸ ಲಗ್ನದ ಮೇಲೆ ಬೀಳ್ತಿತ್ತು, ಆದರೆ ಈಗ ನಿಮಗೆ 12ನೇ ಮನೆ ಮೇಲೆ ಬೀಳ್ತಿದೆ, 2ನೇ ಮನೆ ಮೇಲೆ ಬೀಳ್ತಿದೆ, ಮತ್ತು 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ 12ನೇ ಮನೆ ಮೇಲೆ ನಿಮ್ಮ ಶಯನ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಮನೆಯಲ್ಲಿ ವಾತಾವರಣ ಒಂದು ಸ್ವಲ್ಪ ಸಮಾಧಾನಕರವಾಗಿರುತ್ತೆ. ನೀವೇನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅನ್ನೋ ಆಲೋಚನೆಗಳಿತ್ತು ಅಂದರೆ ಖಂಡಿತವಾಗ್ಲೂ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಸೊ ಅದು ಕೂಡ ಸುಖಕರವಾಗಿರುತ್ತೆ ಅಂತ ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು 2ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಮಾತಿನಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ನಿಮಗೆ ಹಣದ ಅರಿವು ಜಾಸ್ತಿ ಆಗುತ್ತೆ, ನಿಮ್ಮ ಮಾತಿಗೆ ಮನೆಯಲ್ಲಿ ಗೌರವ ಸಿಗುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ.
ಇದು ತುಂಬ ಮುಖ್ಯವಾಗಿರುತ್ತೆ. ಇನ್ನು ನಿಮಗೆ 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಇಷ್ಟು ತಿಂಗಳ ಕಾಲ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಜೊತೆಗೆ ಭೂಮಿ ವ್ಯವಹಾರಗಳಲ್ಲಿ ಕೆಲವೊಂದು ಟ್ರಬಲ್ಸ್ನ ನೋಡಬೇಕಾಗಿತ್ತು ಅಂತ ಏನು ಹೇಳ್ತಿದ್ವಿ, ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅದಕ್ಕೆ ನಿಮಗೆ ಪರಿಹಾರ ಕೂಡ ಸಿಕ್ಬಿಡುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆನ ನೋಡ್ಬೋದು. ಜೊತೆಗೆ ಭೂಮಿ ವ್ಯವಹಾರಗಳಲ್ಲಿ ನಿಮಗೇನು ಸ್ವಲ್ಪ ಸಮಸ್ಯೆಗಳು ಬರ್ತಾ ಇತ್ತು ಅದು ಸ್ವಲ್ಪ ನಿಮಗೆ ಸರಿ ಹೋಗೋದಕ್ಕೆ ಒಂದು ಅವಕಾಶಗಳು ಬರ್ತಾ ಇರುತ್ತೆ. ಅಂದರೆ ಬೇಗ ಬೇಗ ಕೆಲಸಗಳಾಗುವಂಥದ್ದು, ಅಥವಾ ನಿಮಗೇನು ಲಿಟಿಗೇಷನ್ಸು ಈ ಥರದ್ದೆಲ್ಲ ಸಮಸ್ಯೆಗಳು ಬಂದರೆ ಅದೆಲ್ಲದಕ್ಕೂ ಕೂಡ ಪರಿಹಾರಗಳು ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ನೋಡಿ 3ನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ಸ್ವಲ್ಪ ಮಾತಿನ ಕಡೆ ಗಮನ ಕೊಡಿ. ಯಾವಾಗಲೂ ಹೇಳ್ತಾ ಇದ್ವಿ, ಆದರೆ ಗುರು 2ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ಸಾಫ್ಟ್ ಮಾಡ್ತಾನೆ. ಚಂದ್ರ ಬೇರೆ ಲಗ್ನದಲ್ಲಿ ಕುತ್ಕೊಂಡಿದ್ದಾನೆ, ಇನ್ನಷ್ಟು ಸಾಫ್ಟ್ನ ಮಾಡ್ತಾನೆ. ಸ್ವಲ್ಪ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗೋಗ್ಬಿಡುತ್ತೆ. ಆದರೆ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಒಂದು ಉನ್ನತ ಸ್ಥಾನಕ್ಕೆ ಖಂಡಿತವಾಗ್ಲೂ ತೊಗೊಂಡೋಗ್ತಾನೆ. ಇನ್ನು ಶನಿ 4ನೇ ಮನೇಲಿ ಇದ್ದರೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಒಳಿತನ್ನು ನೋಡಬಹುದು. 5ನೇ ಮನೆಯಲ್ಲಿ ಕುಜನ ಸಂಚಾರ ಇದೆ, ಭೂಮಿಯಿಂದ ಲಾಭ ಬರುತ್ತೆ. ಮಕ್ಕಳು ಕೂಡ ನಿಮಗೆ ಏನಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು, ಅಥವಾ ಏನಾದರೂ ಅವರು ಜಿಮ್ ಇನ್ಸ್ಟ್ರಕ್ಟರ್ ಏನಾದರೂ ಆಗಿದ್ದರೆ ಅದರಲ್ಲೂ ಕೂಡ ಅವರಿಗೆ ಸಕ್ಸಸ್ ತೊಗೊಂಬಂದು ಕೊಡುತ್ತೆ. ಭೂಮಿಯಿಂದ ಲಾಭಗಳನ್ನ ಖಂಡಿತವಾಗ್ಲೂ ನೋಡ್ಬೋದು. ನಾನು ಆಲ್ರೆಡಿ ಹೇಳಿದೆ, ಗುರುವಿನ ದೃಷ್ಟಿ 4ನೇ ಮನೆ ಮೇಲೆ ಬೀಳ್ತಿದೆ, ಭೂಮಿಯಿಂದ ಆಗ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ ಅಂತ. ಕುಜ 5ನೇ ಮನೇಲಿರೋದ್ರಿಂದ ಖಂಡಿತವಾಗ್ಲೂ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಅದು ಸಿಕ್ದಂಗೆ ಆಯಿತು. ಇನ್ನು 6ನೇ ಮನೆಯಲ್ಲಿ ಸೂರ್ಯನ ಸಂಚಾರ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ಅಥವಾ ಯಾರೆಲ್ಲ ರಾಜಕಾರಣಿಗಳಿದ್ದೀರಾ, ಅಥವಾ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಸಕ್ಸಸ್ ಆಗುತ್ತೆ. ನೀವೇನಾದರೂ ಕೋರ್ಟ್ಗಳಲ್ಲಿ ಕೇಸ್ ಹಾಕ್ಕೊಂಡಿದ್ರೆ ಅದು ಕೇಸು ನಿಮ್ಮ ಕಡೆ ಆಗುವಂಥದ್ದು, ಭೂಮಿ ಏನಾದರೂ ಒತ್ತುವರಿ ಮೊದಲೇ ಆಗಿತ್ತು ಅಂದರೆ ಅದರಿಂದ ಹಣ ಬರುವಂಥದ್ದು, ಅಥವಾ ಕೇಸ್ ನಿಮ್ಮ ಕಡೆಗಾಗಿ ಅದೊಂದು ಖುಷಿ ಪಡುವಂಥ ವಿಷಯ ಆಗಿರುತ್ತೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಮಕ್ಕಳು ಬರಿತಾ ಇದ್ದರೆ ಅದರಲ್ಲಿ ವಿನ್ನಿಂಗ್ಸ್ ಆಗ್ತಾರೆ. ಜೊತೆಗೆ ಯಾರನ್ನ ಗೌರ್ಮೆಂಟ್ ಕೆಲಸಕ್ಕೆ ಇವಾಗ ಅಪ್ಲೈ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಕೆಲವು ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದರೆ ತುಂಬ ಉತ್ತಮವಾದ ಸಮಯ. ಈ ಸಮಯನ ನೀವು ದುರುಪಯೋಗ ಪಡಿಸ್ಕೊಳ್ತೀರಾ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ವಿನ್ನಿಂಗ್ಸ್ ಆಗ್ತೀರಾ. ಜೊತೆಗೆ ನಿಮಗೆ ಗೌರ್ಮೆಂಟ್ ಅಂದರೆ ಫಸ್ಟು ನಿಮ್ಮ ಜಾತಕನ ಚೆಕ್ ಮಾಡಿಸ್ಕೊಳ್ಳಿ. ಗೌರ್ಮೆಂಟ್ ಉದ್ಯೋಗ ಸಿಗೋವಂಥ ಯೋಗ ನಿಮ್ಗೆ ಇದೆಯಾ ಅಂತ ನೋಡ್ಕೊಳ್ಳಿ. ಆ ಥರ ಯೋಗ ಇತ್ತು ಅಂದರೆ ಖಂಡಿತವಾಗ್ಲೂ ಇದು ಉತ್ತಮವಾದ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಖಂಡಿತವಾಗ್ಲೂ ನೀವು ಪಾಸಾಗಿ ಕೆಲಸಗಳನ್ನ ಗಿಟ್ಟಿಸ್ಕೊಬೋದು. ಜೊತೆಗೆ ನಿಮಗೆ 7ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಸಂಚಾರ. ನಾನು ಆಗಲೇ ಹೇಳಿದೆ, ಗುರು 7ರಲ್ಲಿದ್ದ 8ಕ್ಕೆ ಹೋದ, ಆಲೋಚನೆ ಜಾಸ್ತಿ ಮಾಡೋಂಗಿಲ್ಲ. ಆದರೆ ಬುಧ ಮತ್ತು ಶುಕ್ರರ ಒಂದು ಸಂಚಾರ ಇರೋದ್ರಿಂದ ಖಂಡಿತವಾಗ್ಲೂ ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ನಷ್ಟು ಮತ್ತಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ. ಮತ್ತು ಬಿಸ್ನೆಸ್ಸಲ್ಲಿ ಕೂಡ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾರೆ. ನಿಮ್ಮ ಸ್ಪೌಸ್ ಯಾರು ಇರ್ತಾರೆ ಅವರು ಕೆಲಸದ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡೋದು, ಬುದ್ಧಿವಂತಿಕೆ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ರೊಮ್ಯಾಂಟಿಕ್ ಲೈಫ್ ಕೂಡ ನಿಮ್ಮ ಜೀವನದಲ್ಲಿ ಇರುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಸಂತೋಷ ಪಡೋ ವಿಷಯನೇ. ಸೊ ಹಾಗಾಗಿ ನೀವು ಆತಂಕ ಪಡುವಂಥದ್ದು ಬೇಡ. ಅಯ್ಯೋ ಈ ಥರ ಆಗೋಯ್ತಲ್ಲ, ಗುರು ಚೇಂಜ್ ಆಗಿಬಿಟ್ಟ, ಏನು ಮಾಡಲಿ ಅಂತ ಯಾವುದೇ ಯೋಚನೆ ಮಾಡೋದು ಬೇಡ. ಗುರು ಬದಲಾವಣೆ ಆಗಿದ್ದರೂ ಕೂಡ ಖಂಡಿತವಾಗ್ಲೂ ಒಳಿತೆ ನಿಮ್ಮ ಜೀವನಕ್ಕೆ ಆಗ್ತಾಯಿದೆ. ಸಣ್ಣ ಪುಟ್ಟ ನೆಗೆಟಿವಿಟಿ ಇದೆ, ಅದನ್ನು ಸರಿ ಮಾಡ್ಕೊಳ್ಳಿ, ಕೆಲವೊಂದು ರೆಮಿಡೀಸ್ ಮಾಡ್ಕೊಳ್ಳಿ. ಯಾವುದೇ ತೊಂದರೆನೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯೋದಿಲ್ಲ. ಇನ್ನು ರೈತರು ಅಂತ ಬಂದಾಗ ರೈತರಿಗೂ ಕೂಡ ಟೈಮ್ ಚೆನ್ನಾಗಿದೆ, ಆದರೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇದೆ ಅಂತ ನಾನು ಹೇಳಿದ್ದೀನಿ. ಒಳ್ಳೆಯದೇ ಜಾಸ್ತಿ ಆಗ್ತಾ ಇರುತ್ತೆ, ನೆಗೆಟಿವ್ ಸ್ವಲ್ಪ ಕಮ್ಮಿ ಆಗ್ತಿರುತ್ತೆ. ಹಂಗಂತ ಆಲೋಚನೆ ಮಾಡ್ದಿರಾ ಯಾವುದಂದ್ರೆ ಅದು ಬೆಳೆ ಹಾಕ್ಬಿಡೋದು, ಅದು ಬೆಳೆ ಕರೆಕ್ಟಾಗಿ ಕುಸಿಯೋ ಟೈಮಲ್ಲಿ ಬೆಳೆ ಕೈಗೆ ಬಂದು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ಳೋದು ಬೇಡ. ಆಲೋಚನೆ ಮಾಡಿ ಮುಂದುವರಿರಿ, ಖಂಡಿತವಾಗ್ಲೂ ಒಳಿತನ್ನ ನೋಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತವಾದ ಸಮಯ. ಅದರಲ್ಲೂ ಸೈನ್ಸ್ ಯಾರೆಲ್ಲ ಓದ್ತಾ ಇದ್ದೀರಾ ಅವ್ರಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಬುಧನೂ ಬೇರೆ ನಿಮಗೆ 7ನೇ ಮನೆಯಲ್ಲೇ ಕೂತ್ಕೊಂಡು ಲಗ್ನ ನೋಡ್ತಾ ಇದ್ದಾನೆ, ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನು ಆತಂಕನೇ ಪಡೋದು ಬೇಡ ವಿದ್ಯಾರ್ಥಿಗಳು. ಇನ್ನು ಪರಿಹಾರದ ಪಾರ್ಟ್ ಅಂತ ಬಂದಾಗ ಏನು ಪರಿಹಾರ ಮಾಡ್ಕೋಬೇಕು ಅಂತ ಬಂದರೆ ನೋಡಿ, ಲಗ್ನಾಧಿಪತಿ 8ರಲ್ಲಿರೋದ್ರಿಂದ ನೆಗೆಟಿವ್ ಜಾಸ್ತಿ ಆಗದೆ ಇರಲಿ, ಒಳ್ಳೆಯದೇ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಎಲ್ಲರಿಗೂ ಹಂಚ್ಬಿಟ್ಟು ಬನ್ನಿ. ಯಾರನ್ನ ನಿರ್ಗತಿಕರಿಗೆ ಗುರುವಾರದ ದಿವಸ ಕಡಲೆಕಾಳನ್ನ ಕೊಡಿ. ಹಸುಗಳಿಗೆ ಬೇಯಿಸಿರೋ ಆಲೂಗಡ್ಡೆ ಆಗಿರ್ಬೋದು, ಅಥವಾ ನೀವು ಗ್ರೀನ್ ಗ್ರಾಸ್ ತಿನ್ಸೋದಾಗಿರ್ಬೋದು, ಅಥವಾ ಬಾಳೆಹಣ್ಣು ತಿನ್ಸೋದಾದ್ರೂ ಮಾಡಿ, ಅದು ಕೂಡ ನಿಮಗೆ ಉತ್ತಮವಾದ ಫಲ ಕೊಡುತ್ತೆ. ಯಾವುದಿಲ್ಲ ಅಂದರೂ ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವ್ರ ಸೇವೆ ಮಾಡಿ ಸಾಕು, ಅದು ಕೂಡ ಅವರ ಒಂದು ಆಶೀರ್ವಾದ ಸಿಕ್ಕಿದ್ರೆ ಎಲ್ಲನೂ ಒಳ್ಳೆಯದೇ ಆಗ್ತಾ ಇರುತ್ತೆ. ಇನ್ನು ಎಲ್ಲ ಅನುಗ್ರಹನೂ ಚೆನ್ನಾಗಿದೆ. ಗುರುವಿನ ಒಂದು ಜಾಸ್ತಿ ಆರಾಧನೆ ಮಾಡ್ಕೊಂಬಿಟ್ರೆ ಅದರಿಂದ ಏನು ಸಣ್ಣ ಪುಟ್ಟ ನೆಗೆಟಿವಿಟಿ ಆಗ್ತಿದೆ ಅಂತ ನಾನು ಹೇಳಿದ್ನೋ ಖಂಡಿತವಾಗ್ಲೂ ಅದರಿಂದ ನೀವು ಪಾರಾಗಬಹುದು.
ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ ಭಿಷಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತೆಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.